ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಗೌರಿಶಂಕರ ಧಾರಾವಾಹಿಯಲ್ಲಿ ಹಿಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಯಾರೇನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಸಂಚಿಕೆ ಶುರುವಿನಲ್ಲಿ ಗೌರಿ ಶಂಕರ ಮಲಗಿರ್ತಾನೆ, ಅಲ್ಲಿಗೆ ಬಂದು ಕೂತ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾಳೆ. ಇವತ್ತಾಗಿರುವಂತಹ ಅವಮಾನ, ಇವತ್ತಾಗಿರುವಷ್ಟು ನೋವು ನನಗೆ ಜೀವನದಲ್ಲಿ ಯಾವತ್ತೂ ಆಗಿರಲಿಲ್ಲ ಶಂಕರ ಅವರೇ. ನಾನು ಎಷ್ಟೆಷ್ಟೋ ನೋವುಗಳನ್ನು ಅನುಭವಿಸಿದ್ದೀನಿ, ಅದನ್ನೆಲ್ಲ ಗೆದ್ಕೊಂಡು ಬಂದಿದ್ದೀನಿ, ಎಷ್ಟೆಲ್ಲ ಅವಮಾನವನ್ನು ಸಹ ನಾನು ಸಹಿಸ್ಕೊಂಡಿದ್ದೀನಿ. ಆದರೆ ಇವತ್ತಾಗಿರೋ ಈ ನೋವನ್ನು, ಈ ಅವಮಾನವನ್ನು ಸಹಿಸ್ಕೊಳ್ಳೋದಕ್ಕೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಶಂಕರ ಅವರೇ. ಪ್ರತಿಯೊಂದು ಜೀವಕ್ಕೂ ಸಹ ಯಾವಾಗಲಾದರೂ ಒಂದು ಸನ್ನಿವೇಶದಲ್ಲಿ ಒಬ್ಬರ ಸಹಾಯ ಬೇಕು. ತನಗಾಗ್ತಾ ಇರುವಂತಹ ನೋವು ಆಗಿರ್ಬೋದು, ಸುಖ ದುಃಖ ಎಲ್ಲನೂ ಕೂಡ ಹೇಳ್ಕೊಳ್ಳೋದಕ್ಕೆ ಒಂದು ಜೀವ ಬೇಕು ಅಂತ ಹೇಳಿ ಬಯಸ್ತಾ ಇರುತ್ತೆ. ಇವಾಗ ನಾನು ಯಾರ ಹತ್ರ ಹೇಳ್ಕೊಳ್ಳಿ, ನನಗಾಗ್ತಿರೋ ನೋವನ್ನ ನಾನು ಯಾರ ಹತ್ರ ಹೋಗಿ ಹೇಳ್ಕೊಳ್ಳಿ? ನನ್ನ ಜೊತೆಗಿದ್ದಂತಹ ವಿಜಯಕ್ಕನು ಕೂಡ ಇವಾಗ ಊರಲ್ಲಿಲ್ಲ. ಇವಾಗ ಅವರು ಊರಿಂದ ದೂರ ಹೋಗಿದ್ದಾರೆ. ಇನ್ನು ಅತ್ತೆಗೆ ನಾನು ಏನು ಹೇಳಿದ್ರು ಕೂಡ ಅರ್ಥ ಆಗೋದಿಲ್ಲ. ಇನ್ನು ಸುನಂದಕ್ಕ ಅವರು ಪಾಪ ನೋವಲ್ಲಿ ಬೇಯ್ತಾ ಇದ್ದಾರೆ. ಅವ್ರ ನೋವೇ ಅವರಿಗೆ ಹೆಚ್ಚಾಗಿರ್ಬೇಕಾದ್ರೆ ನಾನು ಹೋಗ್ಬಿಟ್ಟು ಅವ್ರ ಹತ್ರ ಏನಂತ ಹೇಳ್ಕೊಳ್ಳಿ? ನನ್ನ ನೋವನ್ನ ಹೇಳ್ಕೊಂಡ್ರೆ ಅದು ಅವ್ರಿಗೆ ಇನ್ನಷ್ಟು ನನ್ನ ಕಷ್ಟ ಕೊಟ್ಟಾಗ ಆಗೋದಿಲ್ಲ ಶಂಕರ ಅವರೇ. ನಿಮ್ಮ ಹತ್ರ ನಾನು ಹೇಳ್ಕೊಳ್ಳೋಣ ಅಂತಂದರೆ ನಿಮಗೆ ನನ್ನ ಮೇಲೆ ಮುಂಚೆ ಇದ್ದಂತಹ ಫೀಲಿಂಗ್ಸ್ ಆಗಿರ್ಬೋದು, ಮುಂಚೆ ಇದ್ದಂತಹ ಪ್ರೀತಿ ಕಾಳಜಿ ಯಾವುದು ಕೂಡ ಕಾಣಿಸ್ತಾ ಇಲ್ಲ. ಇವಾಗ ನಾನು ನಿಮಗೆ ಬೇಡ ಅಂತ ಅನ್ನಿಸ್ತಾ ಇದ್ದೀನಿ ಅಲ್ವಾ ಶಂಕರ ಅವರೇ? ನನ್ನ ಕಷ್ಟನ ನಾನು ಯಾರ ಹತ್ರ ಹೇಳ್ಕೊಳ್ಳಿ? ಮುಂಚೆ ಎಲ್ಲ ನೀವು ನನ್ನ ಜೊತೆ ಎಷ್ಟು ಪ್ರೀತಿಯಿಂದ, ಎಷ್ಟು ಖುಷಿಯಾಗಿ ನನ್ನನ್ನು ಎಷ್ಟೆಲ್ಲ ಕೇರ್ ಮಾಡ್ತಾ ಇದ್ರಿ. ನನಗೆ ಒಂದು ಚೂರು ಮುಖದಲ್ಲಿ ಚೇಂಜ್ ಆಯಿತು ಅಂದ್ರೂ ಕೂಡ ನೀವು ಅದನ್ನು ಅಬ್ಸರ್ವ್ ಮಾಡಿಬಿಟ್ಟು ನಿನಗೇನಾಯಿತು ಗೌರಿ ಅಂತ ಹೇಳಿ ಬಂದು ಕೇಳ್ತಾ ಇದ್ರಿ. ಆದರೆ ಇವತ್ತು ನಾನು ಇಷ್ಟೊಂದು ನೋವಲ್ಲಿದ್ದೀನಿ, ನನಗೆ ಇಷ್ಟೊಂದೆಲ್ಲ ಅವಮಾನ ಆಗಿದೆ, ಇದೆಲ್ಲ ನಿಮಗೆ ಗೊತ್ತಿದೆ. ಆದರೂ ಕೂಡ ಇವತ್ತು ಒಂದು ಮಾತು ನೀವು ನನ್ನನ್ನು ಕೇಳ್ತಾ ಇಲ್ಲ ಅಲ್ವಾ ಶಂಕರ ಅವರೇ? ನಾನು ಅಷ್ಟೊಂದು ನಿಮಗೆ ಬೇಡವಾಗ್ಬಿಟ್ನಾ? ಒಬ್ಬ ವ್ಯಕ್ತಿಗೆ ನೋವಲ್ಲಿ ಇರಬೇಕಾದ್ರೆ ತನ್ನ ಪ್ರೀತಿಸೋ ಒಂದು ಜೀವ ಬಂದು ಹೆಗ್ಲ ಮೇಲೆ ಕೈ ಹಾಕಿ ನನಗೆ ಸಮಾಧಾನ ಮಾಡ್ಕೊ, ನಾನಿದ್ದೀನಿ ಅಂತ ಹೇಳಿದ್ರೆ ಆ ಒಂದು ಮಾತಿದೆಯಲ್ಲ, ಆ ಮಾತಿಂದ ಆ ವ್ಯಕ್ತಿಗೆ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ ಶಂಕರ ಅವರೇ. ಆದರೆ ಇವಾಗ ಯಾಕೆ ನಿಮಗೆ ಇದು ಅರ್ಥ ಆಗ್ತಾ ಇಲ್ಲ? ನಾನು ಪ್ರೀತಿಸೋ ಜೀವ ಅಂದರೆ ಅದು ನೀವು. ಇವತ್ತು ನೀವು ನನಗೆ ಸಮಾಧಾನ ಆಗಲಿ, ಒಂದು ಮಾತು ಸಹ ನನ್ನ ಮುಖ ನೋಡಿ ಮಾತಾಡ್ತಾ ಇಲ್ಲ. ಯಾಕೆ ಶಂಕರ ಅವರೇ? ನಮ್ಮಿಬ್ಬರು ಜೀವನದಲ್ಲಿ ಮತ್ತೆ ಯಾವುದೇ ರೀತಿ ಬದಲಾವಣೆ ಆಗೋದಿಲ್ವಾ? ನೀವು ಇದೇ ರೀತಿ ಇರ್ತೀರಾ? ನನ್ನನ್ನು ಕ್ಷಮಿಸೋದಿಲ್ವಾ ಶಂಕರ ಅವರೇ? ನಾವು ಮುಂಚೆ ಥರ ಆಗೋದಕ್ಕೆ ಸಾಧ್ಯನೇ ಇಲ್ವಾ ಅಂತ ಹೇಳಿಬಿಟ್ಟು ಈ ಗೌರಿ ಕಣ್ಣೀರಾಗ್ತಾ ಶಂಕರ ಮಲಗಿರ್ಬೇಕಾದ್ರೆ ಶಂಕರನ ಪಕ್ಕ ಕುತ್ಕೊಂಡು ಇಷ್ಟೆಲ್ಲ ಮಾತಾಡ್ತಾಳೆ. ಆದರೆ ಶಂಕರ ನಿಜವಾಗ್ಲೂ ಮಲಗಿರೋದಿಲ್ಲ, ಅವನು ಎಲ್ಲನೂ ಕೂಡ ಕೇಳಿಸ್ಕೊಳ್ತಾ ಇರ್ತಾನೆ. ಗೌರಿ ಕಣ್ಣೀರು ಹಾಕೊಂಡು ಅಲ್ಲಿಂದ ಎದ್ದು ಹೋಗ್ತಿದ್ದ ಹಾಗೇನೆ ಶಂಕರ ಎದ್ದು ಕೂತ್ಕೊಳ್ತಾನೆ. ಗೌರಿ, ನನ್ನನ್ನು ಕ್ಷಮಿಸ್ಬಿಡು, ನನಗೂ ಕೂಡ ನಿನ್ನ ಜೊತೆಗೆ ಮುಂಚೆ ಥರ ನಿನ್ನನ್ನು ಪ್ರೀತಿಯಿಂದ ಕಾಳಜಿಯಿಂದ ನೋಡ್ಕೋಬೇಕು ಅಂತ ಆಸೆ ಇದೆ. ಆದರೆ ಏನು ಮಾಡೋದು? ನನಗೆ ನಿನ್ನ ಹತ್ರ ಬಂದಾಗಲೆಲ್ಲ ನೀನು ನನ್ನಿಂದ ಸತ್ಯವನ್ನು ಮುಚ್ಚಿಟ್ಟಿದೀಯಾ, ನನಗೆ ಮೋಸ ಮಾಡಿದ್ಯಾ ಅನ್ನೋ ಒಂದು ದೊಡ್ಡ ಶಾಕು ಅದು. ಹಾಗೆ ಅದನ್ನು ಸಹಿಸ್ಕೊಳ್ಳೋದಕ್ಕೂ ನನಗೆ ಆಗ್ತಾ ಇಲ್ಲ ಗೌರಿ ಅಂತ ಹೇಳಿಬಿಟ್ಟು ಶಂಕರ ಹೇಳ್ತಾನೆ. ನನಗೆ ಎಂತೆಂಥ ನೋವು, ಎಂತೆಂಥ ಕಷ್ಟ ಕೊಟ್ಟಿರೋರನ್ನೇ ನಾನು ಕ್ಷಮಿಸಿದ್ದೀನಿ ಅಂತೆ. ಇನ್ನು ನಿನ್ನನ್ನು ಕ್ಷಮಿಸ್ತಾ ಇರ್ತೀನ? ಖಂಡಿತವಾಗ್ಲೂ ನಿನ್ನನ್ನು ಕ್ಷಮಿಸ್ತೀನಿ. ಆದರೆ ನನಗೆ ಸ್ವಲ್ಪ ಟೈಮ್ ಬೇಕು. ಮುಂಚೆ ಥರ ನಾನು ನಿನ್ನ ಜೊತೆಗೆ ಇರಬೇಕು ಅಂತಂದರೆ ನೀನು ನನಗೆ ಸ್ವಲ್ಪ ಟೈಮ್ ಕೊಡಲೇಬೇಕು ಗೌರಿ ಅಂತ ಹೇಳಿಬಿಟ್ಟು ಈ ಶಂಕರ ಹೇಳ್ತಾನೆ. ಹಾಗೆ ಆ ರುದ್ರ ಮತ್ತು ಶಿವರುದ್ರಪ್ಪನಿಂದ ಇವತ್ತು ನಿನಗೆ ಇಷ್ಟೊಂದೆಲ್ಲ ಅವಮಾನ ಆಗಿದೆ ಅಂತ ನನಗೆ ಗೊತ್ತಿದೆ. ಆದರೆ ಏನು ಮಾಡೋದು? ಇವತ್ತು ನನ್ನ ಕೈಯಲ್ಲಿ ಏನೂ ಮಾಡೋದಕ್ಕಾಗದೇ ಇರುವಂತಹ ಒಂದು ಪರಿಸ್ಥಿತಿಲಿ ನಾನು ಇವತ್ತು ಇದ್ದೀನಿ ಗೌರಿ ಅಂತ ಹೇಳಿ ಶಂಕರನು ಕೂಡ ತುಂಬಾ ಬೇಜಾರು ಮಾಡ್ಕೊಳ್ತಾನೆ. ಈ ರೀತಿ ಒಬ್ರಿಗೊಬ್ರು ತನ್ನ ಮನಸ್ಸಲ್ಲಿರೋದನ್ನ ಒಬ್ರ ಹತ್ರ ಒಬ್ರು ಹೇಳ್ಕೊಳ್ಳೋದಕ್ಕೆ ಆಗದೇ ಇಬ್ಬರು ಕೂಡ ಒಂದೊಂದು ರೀತಿ ನೋವನ್ನು ತಿಂತಾ ಇರ್ತಾರೆ. ಇಷ್ಟೆಲ್ಲ ಆದಮೇಲೆ ಬೆಳಿಗ್ಗೆ ಎದ್ದು ಗೌರಿ ಮತ್ತೆ DC ಆಫೀಸ್ಗೆ ಬರ್ತಾಳೆ. ಅಲ್ಲಿ ಆಲ್ರೆಡಿ ಮಾಲಿನಿ ಕೆಲಸವನ್ನು ಮಾಡ್ತಾ ಇರ್ತಾಳೆ. ಓ, ಮಾಜಿ DC ಅವರು ಬರಬೇಕು ಅಂತ ಹೇಳಿಬಿಟ್ಟು ಈ ಕಡೆ ಮಾಲಿನಿ ವೆಲ್ಕಮ್ ಮಾಡ್ಕೊಳ್ತಾಳೆ. ವೆಲ್ಕಮ್ ಮಾಡ್ಕೊಳ್ತಿದ್ದ ಹಾಗೆಯೇ ಗೌರಿನೂ ಕೂಡ ಹೋಗಿ ಕೂತ್ಕೊಳ್ತಾರೆ. ಇನ್ನು ಸ್ಟಾಫ್ ಅವರೆಲ್ಲರೂ ಕೂಡ ಎದ್ದು ನಿಂತ್ಕೊಳ್ತಾರೆ. ಯಾಕ್ರಿ ನೀವೆಲ್ಲರೂ ಎದ್ದು ನಿಂತ್ಕೊಂಡಿದ್ದೀರಾ? ಇಲ್ಲಿಗೆ ಬಂದಿರೋದು ಬೇರೆ ಯಾರೂ ಅಲ್ಲ, ಮಾಜಿ DC ಅಷ್ಟೇ. ಕುತ್ಕೊಂಡು ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಈ ಮಾಲಿನಿ ಇಷ್ಟು ಈಸಿಯಾಗಿ ಹೇಳ್ತಾಳೆ. ಆದರೆ ಗೌರಿ ಏನನ್ನೂ ಮಾತಾಡದೆ ಸುಮ್ಮನೆ ಕುತ್ಕೊಳ್ತಾಳೆ. ಏನು ಗೌರಿ, ರಾತ್ರಿ ಎಲ್ಲ ಚೆನ್ನಾಗಿ ನಿದ್ದೆ ಬಂದ? ನಿದ್ದೆ ಮಾಡಿದ್ಯಾ ಅಂತ ಹೇಳಿ ಮಾಲಿನಿ ಕೇಳ್ತಾ ಇರಬೇಕಾದ್ರೆ ಗೌರಿ ಏನನ್ನು ಕೂಡ ಮಾತಾಡೋದಿಲ್ಲ. ನೋಡು, ನಾನೇ ಕೇಳ್ತಾ ಇದ್ದೀನಿ, ನಿನಗೆ ರಾತ್ರಿ ಎಲ್ಲ ನಿದ್ದೆ ಬರೋದಕ್ಕೆ ಹೇಗೆ ಸಾಧ್ಯ? ನಿದ್ದೆ ಮಾಡಿರೋದಿಲ್ಲ ಅಲ್ವಾ ನೀನು ಅಂತ ಹೇಳಿ ಮಾಲಿನಿ ಹೇಳ್ತಾ ಇರ್ತಾಳೆ. ಇಲ್ಲ ಮಾಲಿನಿ, ನೀನು ತಪ್ಪಾಗಿ ತಿಳ್ಕೊಂಡಿದ್ಯಾ. ನಾನು ರಾತ್ರಿ ಇಡೀ ಆರಾಮಾಗಿ ನಿದ್ದೆ ಮಾಡಿದ್ದೀನಿ. ಆರಾಮಾಗಿ ನಿದ್ದೆ ಮಾಡಿಬಿಟ್ಟು ನೋಡು ಇವತ್ತು ಎಷ್ಟು ಫ್ರೆಶ್ ಆಗಿ ಬಂದಿದ್ದೀನಿ, ಅದಕ್ಕೆ ಸ್ವಲ್ಪ ಲೇಟ್ ಆಗಿದೆ ಅಂತ ಹೇಳಿ ಗೌರಿ ಹೇಳ್ತಾಳೆ. ನೋಡು ಗೌರಿ, ನಾನು ಯಾವತ್ತೇ ಒಂದು ಕೆಲಸನ ಇಟ್ಕೊಂಡಿದ್ದೀನಿ ಅಂದರೆ ಆ ಕೆಲಸನ ಯಾವತ್ತೂ ಕೂಡ ನಾನು ಅರ್ಧಕ್ಕೆ ಬಿಟ್ಟೋಳೆ ಅಲ್ಲ.
ಯಾವತ್ತೂ ನಾನು ಕೆಲಸನ ಅರ್ಧಕ್ಕೆ ಸ್ಟಾಪ್ ಮಾಡೋದು ಇಲ್ಲ. ಇವತ್ತು ನಾನು ಆ ಕೆಲಸವನ್ನ ಕಂಪ್ಲೀಟ್ ಮಾಡೋಣ ಅಂತ ಹೇಳಿ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಏನು ಹೇಳ್ತಾ ಇದೀಯಾ ಅಂತ ಹೇಳಿ ಹೇಳಿದಾಗ, ಹೌದು ನೋಡು, ನನ್ನ ಕಡೆ ಕೆಲವೊಂದಿಷ್ಟು ಫೈಲ್ಸ್ ಇತ್ತು. ಹಾಗೆ ನಾನು ಯಾವ್ಯಾವ ಫೈಲ್ಸಲ್ಲಿ ಎಷ್ಟೆಲ್ಲ ಕೆಲಸ ಮಾಡಿದ್ದೀನಿ ಅಂತ ಹೇಳಿ ನಿನಗೆ ಅಪ್ಡೇಟ್ ಕೊಡಬೇಕಿತ್ತು. ನಾನು ನಿನಗೆ ಯಾವುದೇ ಒಂದು ಕೀನಾಗಲಿ ಯಾವುದೇ ಒಂದು ಫೈಲ್ ಆಗಲಿ ನಿನಗೆ ಕೊಟ್ಟಿಲ್ಲ. ಆಲ್ರೆಡಿ ನೀನು ಆ ಚಾರ್ಜನ್ನು ತಗೊಂಡು ಕೆಲಸವನ್ನು ಶುರು ಮಾಡ್ಕೊಂಡಿದ್ಯಾ, ಪರವಾಗಿಲ್ಲ. ಆದರೆ ನಾನು ಹಾಗಲ್ಲ ಅಲ್ವಾ, ನಾನು ಕೆಲಸನ ನಾನು ಕಂಪ್ಲೀಟ್ ಮಾಡೇ ಹೋಗ್ತೀನಿ. ತಗೋ, ಇದು ಕಬೋರ್ಡ್ ಕೀ, ಇದು ಫೈಲ್ಸು. ಈ ಎಲ್ಲ ಫೈಲ್ಸನ್ನ ನಾನು ಆಲ್ರೆಡಿ ಸ್ಟಡಿ ಮಾಡಿ ನನಗೆ ಎಷ್ಟು ಕೆಲಸನ ಮಾಡಬೇಕೋ ಅಷ್ಟು ಕೆಲಸನ ಮಾಡಿದ್ದೀನಿ. ಇನ್ನು ಈ ಪೂರ್ತಿ ಆಗದೆ ಇರೋ ಕೆಲಸನೆಲ್ಲ ನೀನು ಕಂಟಿನ್ಯೂ ಮಾಡು ಅಂತ ಹೇಳಿ ಹೇಳ್ತಾರೆ. ಪರವಾಗಿಲ್ಲ, ಬಿಟ್ಟು ಒಂದು ಸಂಭಾಷಣೆಯನ್ನು ಕೊಡೋದಕ್ಕೆ ಅಲ್ಲಿಂದ ಇಲ್ಲಿವರೆಗೂ ಬಂದಿದೆಯಾ, ನಿನಗೆ ಸಂಭಾಷಣೆ ಕೊಡೋದಕ್ಕೆ ಟೈಮ್ ಇರ್ಬೋದು, ಆದರೆ ನನಗಿಲ್ಲ. ನೋಡು, ಕೊಟ್ಟಿದ್ದಾಯ್ತಲ್ವಾ, ನೀನು ಬಂದಿರೋ ಕೆಲಸ ಮುಗೀತು ಅಂತಂದರೆ ನೀನು ಹೊರಡ್ಬೋದು ಅಂತ ಹೇಳಿ ಈ ಮಾಲಿನಿ ಹೇಳ್ತಾಳೆ. ಈ ಮಾತನ್ನು ಕೇಳಿಸ್ಕೊಂಡು ಕೆಲಸ ಮುಗಿದ್ಮೇಲೆ ಇಲ್ಲಿರೋ ಇಂಟ್ರೆಸ್ಟ್ ನನಗೂ ಕೂಡ ಇಲ್ಲ, ನಾನು ಹೊರಡ್ತೀನಿ ಅಂತ ಹೇಳಿ ಗೌರಿನೂ ಕೂಡ ಅಲ್ಲಿಂದ ಹೋಗೋದಿಕ್ಕೆ ಅಂತ ಹೇಳಿ ಹೋಗ್ತಾಳೆ. ಹೋಗ್ತಾ ಇರಬೇಕಾದ್ರೆ ಮತ್ತೆ ಈ ಮಾಲಿನಿ ಜೋರಾಗಿ ಟೇಬಲ್ನ ಬಡಿತಾಳೆ. ಬಡಿದ ತಕ್ಷಣ ಗೌರಿಗೆ ಶಾಕ್ ಆಗುತ್ತೆ. ಗೌರಿ ಹಾಗೆ ಮತ್ತೆ ಅಲ್ಲೇ ನಿಂತ್ಕೊಂಡು ಹಿಂದೆ ತಿರುಗಿ ನೋಡ್ತಾಳೆ. ಇನ್ನು ಸ್ಟಾಫ್ ಅವರೆಲ್ಲರೂ ಕೂಡ ಅವ್ರ ಪಾಡಿಗೆ ಅವರು ಕೆಲಸ ಮಾಡ್ತಾ ಇರಬೇಕಾದ್ರೆ, ಉಮೇಶ್ ಅವರೇ ಅಂತ ಹೇಳಿ ಮಾಲಿನಿ ಜೋರಾಗಿ ಕೂಗ್ತಾಳೆ. ಆಗ ಹೇಳಿ ಮೇಡಮ್ ಅಂತ ಹೇಳಿ ಅವರು ಕೂಡ ಎದ್ದು ನಿಂತ್ಕೊಳ್ತಾರೆ. ಕಣ್ಣಲ್ಲೇ ಸನ್ನೆ ಮಾಡಿಬಿಟ್ಟು ಎಲ್ಲರೂ ನೀವು ಅಲ್ಲಿಂದ ಹೊರಟಿ ಅಂತ ಹೇಳಿ ಹೇಳ್ತಾಳೆ. ಸರಿ ಮೇಡಮ್ ಆಯಿತು ಅಂತ ಹೇಳಿ ಎಲ್ಲ ಸ್ಟಾಫ್ಸ್ನು ಕೂಡ ಕರ್ಕೊಂಡು ಅವರು ಕೂಡ ಅಲ್ಲಿಂದ ಹೊರಟೋಗ್ತಾರೆ. ಇನ್ನು ಗೌರಿ ಮಾತ್ರ ಅಲ್ಲಿ ನಿಂತ್ಕೊಂಡಿರ್ತಾರೆ. ಏನು ಗೌರಿ, ಬಂದಿರೋ ಮೇಯ್ನ್ ಇಂಪಾರ್ಟೆಂಟ್ ಮ್ಯಾಟ್ರನ್ನೇ ಬಿಟ್ಟು ಹೇಳ್ದೆ ಹೋಗ್ತಾ ಇದೆಯಾ ಅಂತಂದಾಗ, ಇಂಪಾರ್ಟೆಂಟಾ ಅಂತ ಹೇಳಿ ಗೌರಿ ಶಾಕ್ ಆಗ್ತಾಳೆ. ನೋಡು, ನಾನು ಏನು ಕೇಳ್ತಾ ಇದ್ದೀನಿ ಅಂತ ನಿನಗೆ ಗೊತ್ತಿಲ್ವಾ, ನಾನು ಕೇಳ್ತಾ ಇರೋದು ಇಷ್ಟನೇ, ನಿನ್ನ ಗಂಡನ ವಿಷಯ. ನಿನ್ನ ಗಂಡನ ಕೇಸು ನಾನು ಗೆಲ್ಲೋದಕ್ಕೆ ನೀನು ಇವತ್ತು ಲಾಯರ್ ಆಗಿದೆಯಾ ಅಂತ ನನಗೆ ಗೊತ್ತಾಯಿತು. ಲಾಯರ್ ಆಗಿ ಬಂದು ಇವತ್ತು ಬೇಲ್ ತಗೊಂಡು ನಿನ್ನ ಗಂಡನ ಬಿಡಿಸ್ಕೊಂಡು ಬಂದಿರ್ಬೋದು. ಆದರೆ ನಾನು ಅದ್ರ ಬಗ್ಗೆ ತುಂಬಾ ಗಟ್ಟಿಯಾಗಿ ಇನ್ವೆಸ್ಟಿಗೇಷನ್ ಶುರು ಮಾಡ್ತೀನಿ. ಅದನ್ನು ಯಾವುದೇ ಕಾರಣಕ್ಕೂ ತಪ್ಪು ಅಂತ ಹೇಳಿ ಎಲ್ಲೂ ಕೂಡ ಪ್ರೂವ್ ಮಾಡೋದಕ್ಕೆ ನಿನ್ನ ಕೈಯಲ್ಲಿ ಸಾಧ್ಯ ಆಗಬಾರ್ದು. ಆ ರೀತಿ ಮಾಡ್ತೀನಿ. ಬೇರೆ ಕೇಸ್ ಆಗಿದ್ದರೆ ನಾನು ಬಿಟ್ಬಿಡ್ತಿದ್ದೇನೋ, ಇನ್ನು ನನ್ನ ಶತ್ರು ಗಂಡನ ಕೇಸಿದು ಅಂತ ಹೇಳಿ ಮಾಲಿನಿ ಹೇಳ್ತಾಳೆ. ಗೌರಿನ ಶತ್ರು ಥರ ನೋಡ್ತಾ ಇರ್ತಾಳೆ ಈ ಮಾಲಿನಿ. ಇನ್ನು ಈ ರೀತಿ ಮಾತಾಡ್ತಾ ಇರ್ತಾಳೆ. ನೋಡು, ನಿನ್ನ ಶಂಕರನ್ನ ನೀನಿವತ್ತು ಕರ್ಕೊಂಬಂದು ಜೊತೆಲಿ ಇಟ್ಕೊಂಡು ಇರ್ಬೋದು, ಆದರೆ ಅವನ ಜೊತೆ ನೀನು ಸ್ವಲ್ಪ ಡೀಪಾಗಿ ಯೋಚನೆ ಮಾಡು. ಇನ್ನು ಸ್ವಲ್ಪ ದಿವಸ ಅಷ್ಟೇ ನೀನು ಅವನ ಜೊತೆ ಇರೋದಕ್ಕಾಗೋದು. ಪರ್ಮನೆಂಟಾಗಿ ಅವನು ಜೈಲಲ್ಲೇ ಕೆಲಸ ಮಾಡೋ ರೀತಿ ಆಗ್ಬಹುದು. ಆ ರೀತಿ ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಈ ಮಾಲಿನಿ ಹೇಳ್ತಾ ಇರ್ತಾಳೆ. ಈ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡಂತಹ ಈ ಕಡೆ ಗೌರಿಗೆ ತುಂಬಾ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಕೋಪನೂ ಕೂಡ ಬರ್ತಾ ಇರುತ್ತೆ. ಇವಳು ಒಂದು ಕಾಲದಲ್ಲಿ ಗೌರಿ ಮತ್ತು ಮಾಲಿನಿ ಹಾಗೆ ಹರಿ 3 ಜನನು ಕೂಡ ಬೆಸ್ಟ್ ಫ್ರೆಂಡ್ ಆಗಿದ್ದವರು. ಇವತ್ತು 3 ಜನಕ್ಕೂ ಕೂಡ ಈ ಮಾಲಿನಿ ಒಂಥರ ದೊಡ್ಡ ವಿಲನ್ ಆಗ್ತಾ ಇದ್ದಾಳೆ. ಇದು ಹೇಗಾಯಿತು, ಏನಕ್ಕೋಸ್ಕರ ಮಾಲಿನಿಗೆ ಈ ಗೌರಿ ಮೇಲೆ ಇಷ್ಟೊಂದು ಕೋಪ, ಗೌರಿನ ಇಷ್ಟೊಂದು ದ್ವೇಷ ಮಾಡೋದಕ್ಕೆ ಏನು ಕಾರಣ? ಇವತ್ತು ಹರಿ ಕೂಡ ಅವಳು ತುಂಬಾ ಕ್ಲೋಸ್ ಫ್ರೆಂಡ್ ಅಂತ ಹೇಳಿ ತುಂಬಾ ಇಷ್ಟಪಟ್ಟು ಗೌರಿನ ತುಂಬಾ ಇಷ್ಟಪಟ್ಟು ಅವಳಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ಬಂದಿದ್ರೆ, ಈ ಮಾಲಿನಿ ಹರಿ ವಿರುದ್ಧವಾಗಿ ನಿಂತ್ಕೊಂಡು ಅಂದರೆ ಈ ಶಂಕರನ್ನ ಜೈಲಿಗೆ ಹಾಕಲೇಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾ ಇದ್ದಾಳೆ. ಅಷ್ಟರಲ್ಲೇ ಹರಿನೂ ಕೂಡ ಅಲ್ಲಿಗೆ ಬರ್ತಾನೆ. ಗೌರಿಗೆ ತುಂಬಾ ಕೋಪ ಬಂದಿರುತ್ತೆ. ಹರಿ ಬಂದ ತಕ್ಷಣ ವಾವ್ ಎಂಥ ಟೈಮ್ ರೀ, ಬನ್ನಿ ಅಂತ ಹೇಳಿ ಒಳಗಡೆ ಕರೀತಾಳೆ. ಬಂದ್ಬಿಟ್ಟು ಹರಿ DC ಸೆಲ್ಯೂಟ್ ಕೂಡ ಮಾಡ್ತಾರೆ. ಆ ಒಂದು ಸೆಲ್ಯೂಟ್ನ ನೋಡಿಬಿಟ್ಟು ಕಡೆ ಗೌರಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಯಾಕೆ ಅಂತಂದರೆ, ಒಂದು ಕಾಲದಲ್ಲಿ ಇವರಿಬ್ಬರು ಗಂಡ ಹೆಂಡತಿಯಾಗಿದ್ದವರು. ಇವತ್ತು ಗಂಡನ ದೂರ ಮಾಡಿಕೊಂಡು ಗಂಡನ ಹತ್ರ ಈ ರೀತಿ ನಡೆಸ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ಗೌರಿ ಕೋಪ ಮಾಡ್ಕೊಳ್ತಾ ಇದ್ರೆ, ಇನ್ನೊಂದು ಕಡೆ ಈ ಮಾಲಿನಿ ಇದ್ದವರು, ನೋಡಿ ಹರಿಶ್ಚಂದ್ರ ಅವರೇ, ನೀವು ಬಂದು ಸೆಲ್ಯೂಟ್ ಮಾಡಿದ್ರಲ್ಲ, ಅದು ನನಗೆ ಸರಿ ಅಂತ ಅನ್ನಿಸ್ತಾ ಇಲ್ಲ, ನೀವು ಇನ್ನೊಂದ್ಸಲ ಮಾಡ್ತೀರಾ ಅಂತ ಹೇಳಿ ಕೇಳ್ತಾರೆ. ಆಗ ಸರಿ ಮೇಡಮ್ ಆಯಿತು ಅಂತ ಹೇಳಿಬಿಟ್ಟು ಹರಿನೂ ಕೂಡ ಇನ್ನೊಂದ್ಸಲ ಸೆಲ್ಯೂಟನ್ನು ಮಾಡ್ತಾರೆ. ವಾವ್, ಇವಾಗ ಕರೆಕ್ಟ್ ಆಗಿದೆ, ನಾನು ಅಂದ್ಕೊಂಡಿದ್ದ ಗುರಿನ ನಾನು ಸಾಧಿಸ್ಬಿಟ್ಟೆ ಅಂತ ಹೇಳಿ ಮಾಲಿನಿ ತುಂಬಾ ಖುಷಿ ಪಡ್ತಾ ಇರ್ತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ. ಮಾಲಿನಿ ಒಳ್ಳೆಯವಳ ಕೆಟ್ಟೋಳ, ರುದ್ರ ಮತ್ತು ಶಿವರುದ್ರಪ್ಪನಿಗೆ ಸರಿಯಾಗಿ ಪಾಠ ಕಲಿಸಿದಾಳೆ. ಯಾವುದೇ ರೀತಿ ಲಂಚದ ಆಸೆಗಂತೂ ಇವಳು ಈ ಕೆಲಸಕ್ಕೆ ಸೇರ್ಕೊಂಡಿಲ್ಲ, ಕೆಲಸವನ್ನ ಮಾಡ್ತಾ ಇಲ್ಲ. ಜನರಿಗೆ ಒಳ್ಳೇದು ಮಾಡಬೇಕು ಅಂತ ಹೇಳಿ DC ಆಗಿ ಈ ಒಂದು ಹಾಸನ ಜಿಲ್ಲೆಗೆ ಬಂದಿರ್ತಾಳೆ. ಆದರೆ ಈ ಗೌರಿನೂ ಕೂಡ ಆ ಒಂದು ಜಾಗವನ್ನು ಬಿಟ್ಕೊಟ್ಟು ನಮ್ಮ ಜನರಿಗೆ ನಿನ್ನಿಂದ ಒಳ್ಳೇದಾಗಲಿ ಅಂತಲೂ ಕೂಡ ಹೇಳಿರ್ತಾಳೆ. ಈ ಮಾಲಿನಿ ಏನು ಮಾಡ್ತಾಳೆ, ಇವರಿಬ್ಬರ ಮೇಲಿನ ಕೋಪಕ್ಕೋಸ್ಕರ ಜನಗಳಿಗೆ ತೊಂದರೆ ಕೊಡ್ತಾಳ, ಅಥವಾ ರುದ್ರ ಮತ್ತು ಶಿವರುದ್ರಪ್ಪನ ಜೊತೆ ಕೈ ಜೋಡಿಸ್ತಾಳ ಅನ್ನೋದನ್ನ ಮುಂದೆ ಬರುವಂತಹ ಸಂಚಿಕೆಯಲ್ಲಿ ತಪ್ಪದೆ ವೀಕ್ಷಿಸೋಣ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್.